ಇನ್ನು ಆಂಧ್ರದ ಕರಾವಳಿಯತ್ತ ಚಂಡಮಾರುತ ನುಗ್ಗಿ ಬರ್ತಾ ಇದೆ. ಸುಮಾರು 500 ಕಿಲೋಮೀಟರ್ ದೂರದಲ್ಲಿದೆ ಈಗ ಆಂಧ್ರ ಪ್ರದೇಶದ ತೀರಕ್ಕೆ. ಇನ್ನೇನು ಬಹುಶಃ ಸಂಜೆ ವೇಳೆಗೆ ಅದು ಅಪ್ಪಳಿಸುವಂತಹ ಸಾಧ್ಯತೆಗಳಿವೆ. ಆಂಧ್ರ ಪ್ರದೇಶದ ಹಲವೆಡೆ ಈಗಾಗಲೇ ಮಳೆಯ ಆರ್ಭಟ ಶುರುವಾಗಿದೆ. ಶ್ರೀಕಾಕುಳಂ, ವಿಜಯನಗರ, ವಿಶಾಖಪಟ್ಟಣಂ, ಅನಕಾಪಲ್ಲಿ, ನೆಲ್ಲೂರು, ಕೋನಸೀಮ, ಕಾಕಿನಾಡ ಇಲ್ಲೆಲ್ಲವೂ ಕೂಡ ಈಗಾಗಲೇ ಭಾರಿ ಮಳೆ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು 19 ಜಿಲ್ಲೆಗಳಲ್ಲಿ ಈಗ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗೆ 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಮುನ್ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಕರಾವಳಿ ತೀರದ ಪ್ರದೇಶಗಳಲ್ಲಿರುವಂಥ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿ ಅಂತಲೂ ಕೂಡ ಸೂಚನೆ ಹಿಂದೆನೇ ನೀಡಲಾಗಿತ್ತು ಜಿಲ್ಲಾಡಳಿತದ ವತಿಯಿಂದ. ಜೊತೆಗೆ ಯಾರೂ ಕೂಡ ಕಡಲಿಗೆ ಇಳಿಬೇಡಿ ಮೀನುಗಾರರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಅದರಿಂದಾಗಿ ಚಂಡಮಾರುತ ಇರೋದರಿಂದಾಗಿ ಅಲೆಗಳ ಅಬ್ಬರ ಕೂಡ ಜೋರಾಗಿರುತ್ತೆ. ಸಮಸ್ಯೆಗಳು ಯಾವುದೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸುಮಾರು 20 ಸೆಂಟಿಮೀಟರ್ಗಿಂತಲೂ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ. ಸುಮಾರು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಮೊಂತಾ. ಮಚಲಿಪಟ್ಟಣಂ ಮತ್ತು ಕಾಕಿನಾಡ ಕರಾವಳಿಯತ್ತ ಮೊಂತಾ ನುಗ್ಗಿ ಬರ್ತಾ ಇದೆ. ಮಚಲಿಪಟ್ಟಣಂನಲ್ಲಿ ಸುಮಾರು 500 ಮೀಟರ್ ಮುಂದೆ ಬಂದಿದೆ. ಈಗ ಸಮುದ್ರ ತೀರಕ್ಕೆ ಹತ್ತಿರ ಆಗ್ತಾ ಇದೆ. ವಿಶಾಖಪಟ್ಟಣಂ, ಅಲ್ಲೂರಿ, ಅನಕಾಪಲ್ಲಿ ಶಾಲೆಗಳಿಗೆ ಈಗಾಗಲೇ ರಜೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಭಾರಿ ಮಳೆ ಆಗುವ ಮುನ್ಸೂಚನೆ ಇರೋದ್ರಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅಲೆಗಳ ಅಬ್ಬರ ಕೂಡ ಜೋರಾಗಿರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಈ ಚಂಡಮಾರುತದ ವೇಗ ಬಗ್ಗೆ ಮಾತಾಡಿದ್ರೆ ಸುಮಾರು 90ರಿಂದ 100-110 ಕಿಲೋಮೀಟರ್ ಪ್ರತಿ ಗಂಟೆಗೆ ಆ ರೀತಿಯಾಗಿ ನುಗ್ಗಿ ಬರ್ತಾ ಇದೆ. ಬಟ್ ಅಪ್ಪಳಿಸುವ ಸಂದರ್ಭದಲ್ಲಿ ಇದರ ವೇಗ ಸುಮಾರು 120 ಕಿಲೋಮೀಟರ್ ಪ್ರತಿ ಗಂಟೆ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅಂದಾಜಿಸಲಾಗಿದೆ. ತುಂಬ ಹೆಚ್ಚಿನ ವೇಗದಲ್ಲಿ ಇದು ಅಪ್ಪಳಿಸುತ್ತೆ ಕರಾವಳಿ ತೀರಕ್ಕೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿಂದ ಸ್ಥಳಾಂತರ ಮಾಡಿ ಯಾರು ಕೂಡ ಕಡಲಿಗೆ ಇಳಿಬೇಡಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ದಡಕ್ಕೆ ಅಪ್ಪಳಿಸುವ ಮುನ್ನವೇ ಮೊಂತಾ ರೌದ್ರಾವತಾರವನ್ನು ತಾಳಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಕಾಕಿನಾಡದಲ್ಲಿ ಹಲವು ಮನೆಗಳು ಕೊಚ್ಕೊಂಡು ಹೋಗಿವೆ. ಇದರ ರಭಸಕ್ಕೆ ಆ ಗಾಳಿ, ಎದುರುಗಾಳಿ ಇದೆಲ್ಲದರಿಂದಾಗಿ ಸಮುದ್ರದ ರೌದ್ರಾವತಾರಕ್ಕೆ ಮನೆಗಳೆಲ್ಲವೂ ಕೂಡ ನೀರು ಪಾಲಾಗ್ತಾ ಇದೆ. ಕಾಕಿನಾಡದ ಉಪ್ಪಡ ಕರಾವಳಿಯಲ್ಲಿ ಆಗಿರುವಂತಹ ಭಾರೀ ಹಾನಿ ಅಂದರೆ ಕರಾವಳಿ ತೀರದಲ್ಲಿ ಇದ್ದಂತಹ ಒಂದು ಮನೆಗಳೇನಿದ್ವಲ್ಲ ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇವೆ. ಜನವಸತಿ ಪ್ರದೇಶಗಳತ್ತ ಈ ಒಂದು ನೀರು ಅಬ್ಬರಿಸಿ ಬರ್ತಾ ಇರುವಂಥದ್ದು, ಮುನ್ನುಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಸದ್ಯಕ್ಕೆ ಈಗಾಗಲೇ ಅಲ್ಲಿದ್ದಂಥವ್ರನ್ನೆಲ್ಲರೂ ಕೂಡ ಸ್ಥಳಾಂತರ ಮಾಡಿದೆ ಜಿಲ್ಲಾಡಳಿತ. ನೋಡಿ, ಇದು ಮೊಂತಾ ಚಂಡಮಾರುತಕ್ಕೆ ಆಗಿರುವಂಥ ಅವಘಡಗಳಿವೆಲ್ಲವೂ ಕೂಡ. ಕರಾವಳಿ ತೀರದ ಪ್ರದೇಶಗಳಲ್ಲಿ ಏನೊಂದು ಜನವಸತಿ ಇದ್ದರು, ಕೆಲವೊಂದಷ್ಟು ಜನ ಅಲ್ಲಿ ಇದ್ದರು, ವಾಸ ಇದ್ದರು. ಇವೆಲ್ಲವೂ ಕೂಡ ಈಗ ಮನೆಗಳೆಲ್ಲವೂ ಕೊಚ್ಕೊಂಡು ಹೋಗಿರುವಂಥ ದೃಶ್ಯಗಳು. ಹಾಗಾಗಿ ಸದ್ಯಕ್ಕೆ ಅಲ್ಲಿಂದ ಜನರು ಯಾರ್ಯಾರಿದ್ದರೂ ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿ ನೋಡಿ. ಜಿಲ್ಲಾಡಳಿತ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಹೋಗಿ ಅವರಿಗೆ ಹೇಳಿ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ.